ನಾವು ಹಿಂದಿನ ವಿಡಿಯೋ ಒಳಗೆ ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ವಿದ್ಯಾರ್ಥಿಗಳ ಮಾರ್ಚ್ 2019 ಕ್ವಶನ್ ಪೇಪರನ್ನು ಸೆಕ್ಷನ್ ಸಿ ಅನ್ನು 3 ಕ್ವಶನ್ ಇದ್ದು ಅದರಾಗ ನಾವು ಬಿಡಿಸಿದ್ದೆವು. ಈಗ ಅದರ ಮುಂದಿನ ಕ್ವಶನನ್ನು ಏನು ಮಾಡಿ ಮಿಸ್ಸದ ಬಿಡಿಸೋ ಲೆಕ್ಕನ ನೆಕ್ಸ್ಟ್ ಮುಂದೆ ಏನು ಕೊಟ್ಟರು ನೋಡ್ರಿ. 23ನೇದು ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಫಾರ್ ದ ಇಯರ್ ಎಂಡೆಡ್ 31/3/2018 ಆ್ಯಸ್ ಪರ್ ಶೆಡ್ಯೂಲ್ 3 of the Companies Act 2013. Particulars: revenue from operations ಕೊಟ್ಟಾರ, purchase of goods, salary to employees, live encashment, rent and taxes, repair to machineries ಮತ್ತು ಟ್ಯಾಕ್ಸ್ 30% ಕೊಟ್ಟಾರ. ಈಗ ಸದ ಈ ಲೆಕ್ಕ ಹೆಂಗೆ ಬಿಡಿಸ್ಬೇಕು ಅನ್ನೋದು ನೋಡ್ರಿ. ಈ ಲೆಕ್ಕನೂ ಫುಲ್ ಈಸಿ ಅದ. ಮೊದಲು ಏನು ಮಾಡಿರಿ, ಫಾರ್ಮೆಟ್ ಹಾಕೋರಿ. ಏನು ಹಾಕೋಬೇಕಪ್ಪ ಫಾರ್ಮೆಟ್ ಅಂತಂದ್ರೆ ಫಸ್ಟಿಗೆ statement of profit and loss for the year ended 31/3/2018 as per schedule 3 the Company Act of the Companies Act 2013. ಆಯ್ತು ರೀ. ಇದು ಮೊದಲು ಫಾರ್ಮೆಟ್ ಬರೀಬೇಕಿಷ್ಟು. ಆಗ ಈಗೇನು ಮಾಡಬೇಕು, ಇಲ್ಲಿ ಸೀರಿಯಲ್ ನಂಬರ್ ಆಗಬೇಕು. ಸೀರಿಯಲ್ ನಂಬರ್ ಇಲ್ಲಿ ಪರ್ಟಿಕ್ಯುಲರ್, ಇಲ್ಲಿ ನೀವು ನೋಟ್, ಇಲ್ಲಿ ಕರೆಂಟ್ ಇಯರ್ ಬರಿಬೋದು, ನೀವು ಈ ಇಯರ್ ಬರಿಬೋದು. ಇಲ್ಲಿ ಕೊಟ್ಟಂಥ ಇಯರ್ ಬರಿಬೋದು, 31/3/2018 ಬರಿಬೋದು ಅಥವಾ ಕರೆಂಟ್ ಇಯರ್ ಹತ್ತು ಬರೋ ನಡೀತದೆ. ಈಗ ನೋಡಿರಿ, ಫಸ್ಟಿಗೆ ಇದ್ರಾಗ ಸೀರಿಯಲ್ ನಂಬರ್ ಅಂದ್ರೆ ಒಂದೇದು ಏನಾದಪ್ಪ ಅಂತಂದ್ರೆ ಒಂದೇದು. ಈಗ ಸೀರಿಯಲ್ ನಂಬರ್ ನೋಡ್ಕೊತ ಹೋಗೋಣ. ಫಸ್ಟಿಗೆ ನಾವು ಸೀರಿಯಲ್ ನಂಬರ ಫಸ್ಟಿಗೆ ಏನು ಕೊಟ್ಟಾರಿ, ಸೀರಿಯಲ್ ನಂಬರ್ದಾಗ ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್, ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್ ಎಷ್ಟು ಕೊಟ್ಟಾರಿ? ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್ 5 ಲಕ್ಷ ಅದ. ಎಷ್ಟದ? ರೆವೆನ್ಯೂ ಫ್ರಮ್ ಆಪ್ರೇಷನ್ಸ್ 5 ಲಕ್ಷ ಅದ. ಇಲ್ಲಿ ಬರೆದಿಲ್ಲ. ಈ ಕಾಲಮ್ ತಳಿ ಏನು ಬರೀರಿ, ಅಮೌಂಟ್ ಹತ್ತರಿ ಬರೀರಿ, ನೀವು RS ಹತ್ತಳಿ ಬರೀರಿ. ಈ ಕಾಲಮ್ ತಳಿ ಇಲ್ಲೇ ಬರೀರಿ ಬ್ರ್ಯಾಕೆಟ್ನಾಗ. ನಾನು ಬರೆದಿಲ್ಲ, ಜಾಗಸಲ್ಲಿ ನನಗೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಎರಡನೇದು ಹಾಕ್ರಿ. ಎರಡನೇದು ಏನಪ್ಪ ಅಂತಂದ್ರೆ ಫಾರ್ಮೆಟ್ ಪ್ರಕಾರ ಹೊಂಟಿನ. ಎರಡನೇದು ಅದರ್ ಇನ್ಕಮ್ ಕೊಟ್ಟರು, ಅದರ್ ಇನ್ಕಮ್ ಹಾಕಬೇಕು ಕ್ವಶನ್ ಒಳಗೆ. ಅದರ್ ಇನ್ಕಮ್ ಕೊಟ್ಟರು, ಅದರ್ ಇನ್ಕಮ್ ಹಾಕಬೇಕು ಕ್ವಶನ್ ಒಳಗೆ. ಈ ಕ್ವಶನ್ ಒಳಗೆ ಏನು ಮಾಡ್ಯಾರ, ಅದರ್ ಇನ್ಕಮನ್ನು ಕೊಟ್ಟಿಲ್ಲ ಅಂತಂದ್ರೆ ಬಿಡಬೇಕು. ಈಗ ಸೀರಿಯಲ್ ನಂಬರ್ 3 ಹೋಗಮ್ಮ. ಸೀರಿಯಲ್ ನಂಬರ್ 3 ಪ್ರಕಾರ ಏನಪ್ಪ ಅಂತಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಬರೀಬೇಕು, ಟೋಟಲ್ ರೆವೆನ್ಯೂ ಹಾಕಮ್ಮ ಅಥವಾ ಟೋಟಲ್ ಇನ್ಕಮ್ ಹಾಕಿದ್ರೆ ನಡೀತದೆ. ನಾವೇನು ಹಾಕಮ್ಮ ಈಗ ಟೋಟಲ್ ರೆವೆನ್ಯೂ ಹಾಕಮ್ಮ. ಎಷ್ಟು ಆಗ್ತದೆ ರೀ ಟೋಟಲ್ ರೆವೆನ್ಯೂ? 5 ಲಕ್ಷ ಆಯಿತು. ಟೋಟಲ್ ರೆವೆನ್ಯೂ ಎಷ್ಟೈತೆ ರೀ? 5 ಲಕ್ಷ ಆಯಿತು. ಟೋಟಲ್ ರೆವೆನ್ಯೂ 5 ಲಕ್ಷ ಆಯಿತು. ಈಗ ನೆಕ್ಸ್ಟ್ ಯಾವುದ್ರು ನಾಲ್ಕನೇದು ಏನಪ್ಪ ಅಂತಂದ್ರೆ ಎಕ್ಸ್ಪಾನ್ಸ್ ಅಂತೇಳಿ ಬರ್ತದೆ. ನಾ ಇದು ಫಾರ್ಮೆಟ್ ಪ್ರಕಾರ ಹೊಂಟೀನಿ. ಎಕ್ಸ್ಪಾನ್ಸಸ್ ಬರ್ತದೆ. ಆ ಎಕ್ಸ್ಪಾನ್ಸಸ್ ಒಳಗೆ ಇಲ್ಲಿ ಏನೇನು ಕೊಟ್ಟರು ಎಕ್ಸ್ಪಾನ್ಸಸ್ ನೋಡಿರಿ. ಇದು ಪರ್ಚೇಸ್ ಆಫ್ ಗುಡ್ಸ್ ನಮ್ಮ ಎಕ್ಸ್ಪಾನ್ಸಸ್ ಆಗ್ತದೆ. ಪರ್ಚೇಸ್ ಆಫ್ ಗೂಡ್ಸ್ ಎಕ್ಸ್ಪಾನ್ಸಸ್ ಐತೆ ನಮಗೆ. ನೆಕ್ಸ್ಟ್ ಏನಾಗ್ತದೆ ರೀ, ಮತ್ತು ಸ್ಯಾಲ್ರಿ ಟು ಎಂಪ್ಲಾಯೀಸ್ ಅದನ್ನು ನಮಗೇನಾಗ್ತದೆ ಎಕ್ಸ್ಪೆನ್ಸಸ್ ಆಗ್ತದೆ. ನೆಕ್ಸ್ಟ್
ಲೀವ್ ಎನ್ಕ್ಯಾಶ್ಮೆಂಟ್ ಅದನ್ನು ನಮ್ಗೆ ಏನಾಗ್ತದೆ ಎಕ್ಸ್ಪೆನ್ಸಸ್ಸೇ ಆಗ್ತದೆ. ನೆಕ್ಸ್ಟ್ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಅದನ್ನು ನಮ್ಗೆ ಎಕ್ಸ್ಪೆನ್ಸಸ್ಸೇ ಆಗ್ತದೆ. ನೆಕ್ಸ್ಟ್ ರಿಪೇರ್ ಟು ಮಷಿನರಿ ಅದನ್ನು ನಮ್ಗೆ ಏನಾಗ್ತದೆ ಎಕ್ಸ್ಪೆನ್ಸಸ್ಸೇ ಆಗ್ತದೆ. ಇವಷ್ಟು ಮೊದಲೇನು ಮಾಡ್ಕೋಬೇಕು ಇಲ್ಲಿ ಬರೀಬೇಕು. ಈಗ ನಾವು ಒಂದು ಪರ್ಚೇಸ್ ಆಫ್ ಗೂಡ್ಸ್ ಬರಿತೀವಿ. ನೆಕ್ಸ್ಟ್ ಏನು ಬರೀಬೇಕು ಸ್ಯಾಲರೀಸ್ ಟು ಎಂಪ್ಲಾಯೀಸ್ ಬರೀಬೇಕು. ನೆಕ್ಸ್ಟ್ ಲೀವ್ ಎನ್ಕ್ಯಾಶ್ಮೆಂಟ್ ಬರೀಬೇಕು. ನೆಕ್ಸ್ಟ್ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಬರೀಬೇಕು. ನೆಕ್ಸ್ಟ್ ರಿಪೇರ್ಸ್ ಟು ಮಷಿನರಿ ಬರೀಬೇಕು. ರಿಪೇರ್ಸ್ ಟು ಮಷಿನರಿ ಬರೀಬೇಕು. ಅಮೌಂಟ್ ಎಷ್ಟು ಅದ ನೋಡಿ ಪರ್ಚೇಸ್ ಆಫ್ ಗೂಡ್ಸ್ದು. ಪರ್ಚೇಸ್ ಆಫ್ ಗೂಡ್ಸ್ ಅಮೌಂಟ್ ಎಷ್ಟು ಅದ 3 ಲಕ್ಷ ಅದ. ನೆಕ್ಸ್ಟ್ ಸ್ಯಾಲ್ರಿದು 40,000 ಅದ. ನೆಕ್ಸ್ಟ್ 10,000 ಎನ್ಕ್ಯಾಶ್ಮೆಂಟ್ ಇದೆ. ನೆಕ್ಸ್ಟ್ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 30,000 ಅದ. ರಿಪೇರ್ ಟು ಮಷಿನರಿ 20,000 ಅದ. ಇಷ್ಟ ಐತೆ ರೀ. ಈಗ ಏನು ಮಾಡಬೇಕು ಟೋಟಲ್ ಎಕ್ಸ್ಪೆನ್ಸಸ್ ತಗೊಳ್ಬೇಕು. ಇಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಆಗಬೇಕು ರೀ. ಇಲ್ಲಿ ಟೋಟಲ್ ಎಕ್ಸ್ಪೆನ್ಸಸ್ ಆಗಿದೆವು. ಟೋಟಲ್ ಎಕ್ಸ್ಪೆನ್ಸಸ್ ಇವೆಲ್ಲ ಕೂಡಿಸಿದ್ರೆ ಎಷ್ಟಾಗ್ತದೆ ನೋಡಿರಿ 3 ಲಕ್ಷ. ಇದು 50,000 50,000 ಎಷ್ಟೈತೆ ರೀ 4 ಲಕ್ಷ ಆಯಿತು ಟೋಟಲ್ ಎಕ್ಸ್ಪೆನ್ಸಸ್. ಇದು ನೆಕ್ಸ್ಟ್ ಇಷ್ಟು ಮಾತ್ರ ಮುಗೀತಿಲ್ಲ ನಮಗೆ. ಇಲ್ಲಿಗೆ ಇಷ್ಟು ಮುಗೀತು. ಇಲ್ಲಿ ಅಡಿಗೆರಿ ಹೊಡೀರಿ ಮತ್ತು ಸ್ಕೇಲಲ್ಲಿ ಹೊಡೀರಿ. ನೆಕ್ಸ್ಟ್ ಏನು ಮಾಡಬೇಕು ಇಷ್ಟು ಈಗ ಲಾಸ್ಟ್ ಏನು ಉಳಿತು ನಮಗೆ ಟ್ಯಾಕ್ಸ್ ಉಳಿತು. ಈಗ ಟ್ಯಾಕ್ಸ್ ಉಳಿತು. ಈಗ ಫಾರ್ಮೆಟ್ ಪ್ರಕಾರ ಹೊಂಟವಪ್ಪ ಅಂತಂದ್ರೆ 5ನೇದು ಏನು ಬರ್ತದೆ ಅಂತಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರ್ತದೆ. ಫಾರ್ಮೆಟ್ ಪ್ರಕಾರ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅತ್ತಾದ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅತ್ತಂದ್ರೆ ಏನು ಅನ್ನೋದನ್ನು ಹೇಳ್ತೀನಿ ಸರ್. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತಂದ್ರೆ ಇಲ್ಲಿ ನೋಡ್ರಿ 5 ಲಕ್ಷದೊಳಗೆ 4 ಲಕ್ಷ ತೆಗಿಬೇಕು. ಏನು ಮಾಡಬೇಕು 5 ಲಕ್ಷದೊಳಗೆ ನಾವು ಏನು ಮಾಡಬೇಕು 4 ಲಕ್ಷ ತೆಗಿಬೇಕು. ಈಗ 5 ಲಕ್ಷ 4 ಲಕ್ಷ ತೆಗೆದ್ರೆ ಎಷ್ಟು ಉಳಿತದೆ ರೀ 1 ಲಕ್ಷ ಉಳಿತದೆ. 5 ಲಕ್ಷ 4 ಲಕ್ಷ ತೆಗೆದ್ರೆ 1 ಲಕ್ಷ ಉಳಿತದೆ. ನೆಕ್ಸ್ಟ್ ಏನು ಕೊಟ್ಟಾರೆ ಇವರು ಕ್ವಶನ್ದಾಗ ನೋಡ್ರಿ. ಇಲ್ಲಿ ಏನು ಕೊಟ್ಟಾರ ಕ್ವಶನ್ದಾಗ ಟ್ಯಾಕ್ಸ್ ಕೊಟ್ಟರೆ ಎಷ್ಟು 30% ಟ್ಯಾಕ್ಸ್ ಕೊಟ್ರ. ಈಗ ನಾವೇನು ಮಾಡಬೇಕು ಫಾರ್ಮೆಟ್ ಪ್ರಕಾರ ಹೊಂಟ್ರೆ 6ನೇದು ಏನು ಬರ್ತದೆ ಅಂತಂದ್ರೆ ಟ್ಯಾಕ್ಸ್ ಅಂತೇಳಿ ಬರ್ತದೆ. ಟ್ಯಾಕ್ಸ್ ಬರುತ್ತೆ. ಎಷ್ಟು ಕೊಟ್ಟಾರೆ 30%. ನಾವು ಇದ್ರ ಮೇಲೆ ತೆಗಿಬೇಕು 1 ಲಕ್ಷದ ಮೇಲೆ ನಾವು 30%ನ ತೆಗಿಬೇಕು. ಎಷ್ಟಾಗ್ತದೆ ರೀ ಇಂಟು 30% ತೆಗೆದ್ರೆ 30,000 ಆಯಿತು. 1 ಲಕ್ಷದ ಮೇಲೆ ನಾವು 30% ತೆಗೆದ್ರೆ 30,000 ಆಗ್ತದೆ ರೀ. ಲಾಸ್ಟ್ ಏನು ಉಳಿತು ಫಾರ್ಮೆಟ್ ಪ್ರಕಾರ ಹೊಂಟ್ರೆ ಲಾಸ್ಟ್ ಒಂದು ಉಳಿತಾರೆ ಯಾವುದಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಉಳಿತದೆ. ಒಂದು ಫಾರ್ಮೆಟ್ ಪ್ರಕಾರ ಹೋಗ್ಬೇಕಾ ನೀವು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಈ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಇವೆರಡಲ್ಲಿ ಈ 1 ಲಕ್ಷದೊಳಗೆ 30,000 ಮೈನಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಎಷ್ಟು ಆಗ್ತದೆ ರೀ 70,000 ಆಗ್ತದೆ. 70,000 ಆಯ್ತು. ಇಷ್ಟೇ ನೋಡಿ ಲೆಕ್ಕ. ಇದರ ಹೆಚ್ಚಿಗೆ ಏನೂ ಇಲ್ಲ. ಲೆಕ್ಕ ಇರೋದೇ ಇಷ್ಟೇ. ಲೆಕ್ಕ ಇಷ್ಟೇ ನೋಡಿ ಲೆಕ್ಕ. ಇಷ್ಟು ನೀವು ಮಾಡಿದ್ದೆ ಆದಲ್ಲಿ ನಿಮ್ಗೆ 6 ಮಾರ್ಕ್ಸ್ ಫುಲ್ ಕೊಡ್ತಾರೆ. ಅಂತಂದ್ರೆ ನಾ ಇಲ್ಲಿ ಹೇಳೋದೇನಪ್ಪ ಅಂತಂದ್ರೆ ನಿಮ್ಗೆ ನೀವೇನು ಮಾಡಬೇಕು ಕರೆಕ್ಟಾಗಿ ಫಾರ್ಮೆಟ್ ಪ್ರಕಾರ ಹೋಗಬೇಕು. ಇಲ್ಲಿ ಫಾರ್ಮೆಟ್ ಬರ್ದಿನ ಸೀರಿಯಲ್ ನಂಬರ್ 1 ರೆವೆನ್ಯೂ ಫ್ರಮ್ ಆಪರೇಷನ್ಸ್, ಅದರ್ ಇನ್ಕಮ್, ಟೋಟಲ್ ರೆವೆನ್ಯೂ, ಇವು ಸೀರಿಯಲ್ ಪ್ರಕಾರ ಇವು ಫಾರ್ಮೆಟ್ ಆದಿದ್ರದ್ದು. ಎಷ್ಟು 1 2 3 4 5 6 7 ಈ 7 ಫಾರ್ಮೆಟ್ ಬರ್ತಾವೆ. ಈ 7 ಕರೆಕ್ಟ್ ಆಗಬೇಕು. ಇಲ್ಲಿ ಎಕ್ಸ್ಪಾನ್ಸ್ ಒಳಗೆ ಹಲವಾರು ಎಕ್ಸ್ಪಾನ್ಸ್ ಬರ್ತಾವೆ. ಎಲ್ಲ ಎಕ್ಸ್ಪಾನ್ಸ್ಗಳು ಇಲ್ಲೇ ಬರೀಬೇಕು ನಾವು. ಮತ್ತು ಎಕ್ಸ್ಪಾನ್ಸ್ ಇಲ್ಲಿ ಬರದೆ ಅಂತಂದ್ರೆ ತಪ್ಪಾಗ್ತಿಲ್ಲ. ಲೆಕ್ಕ ಎಕ್ಸ್ಪಾನ್ಸ್ ಎಲ್ಲಿ ಬರೀಬೇಕು ಇಲ್ಲೇ ಬರೀಬೇಕು ಅಂತ ಫಸ್ಟಿಗನ್ನು ಇಲ್ಲಿ ಬರೆದೇವ. ಇದು ಹೆಂಗೆ ಗೊತ್ತು 1 ಲಕ್ಷ ಗೊತ್ತೈತೆ ರೀ. 5 ಲಕ್ಷ ಟೋಟಲ್ ರೆವೆನ್ಯೂ ಒಳಗೆ ಟೋಟಲ್ ಎಕ್ಸ್ಪಾನ್ಸಸ್ ಲೆಸ್ ಮಾಡಿದ್ರೆ ಏನು ಸಿಗ್ತದೆ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗ್ತದೆ. ಟೋಟಲ್ ರೆವೆನ್ಯೂ ಒಳಗೆ ಟೋಟಲ್ ಎಕ್ಸ್ಪಾನ್ಸಸ್ ಲೆಸ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗ್ತದೆ.
ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಸಿಗ್ತದೆ. ನೆಕ್ಸ್ಟ್ ಟ್ಯಾಕ್ಸ್ ಅದು 6ನೇದು ಸೀರಿಯಲ್ ನಂಬರ್ 6ನೇದು ಟ್ಯಾಕ್ಸ್ ಅದು. ಟ್ಯಾಕ್ಸ್ ನಿಮ್ಗೆ ಏನು ಮಾಡಿರ್ತಾರೆ ಇಲ್ಲಿ ಕ್ವಶನ್ ಪೇಪರ್ ಒಳಗೆ ಏನು ಮಾಡಿರ ಟ್ಯಾಕ್ಸ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಾರೆ. ಕ್ವಶನ್ ಪೇಪರ್ ಒಳಗೆ ಟ್ಯಾಕ್ಸ್ 30% ಕೊಟ್ಟಾರೆ. ಇಲ್ಲಿ ಒಂದು ವೇಳೆ ಏನು ಮಾಡಿರ್ತಾರೆ ಅಮೌಂಟ್ ಕೊಟ್ಟಿರ್ತಾರೆ. ಅಮೌಂಟ್ ಕೊಟ್ಟಾಗ ನಾವು ಅಮೌಂಟ್ ಲೆಸ್ ಮಾಡಬೇಕು. ಅಮೌಂಟ್ ಕೊಟ್ಟಾಗ ಅಮೌಂಟ್ ಇಟ್ಟು ಅಮೌಂಟ್ ಲೆಸ್ ಮಾಡಿದಾಗ ನಮಗೆ ಸಿಗುತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗ್ತದೆ. ಗೊತ್ತೈತ್ರಿ ಈ ಲೆಕ್ಕ ಫುಲ್ ಈಸಿ ಆದ ನೋಡ್ರಿ, ಆರಾಮ್ ಬಿಡಿಸ್ಬೋದು. ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ